ಒಂದು ಮಾತಿದೆ, ಗಾದೆ ಮಾತಿದೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಎತ್ತ ನಾಡು ಎತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ನೋಡಿ, ಇದಕ್ಕಿಂತ ಮಾತು ಬೇಕಾ? ಒತ್ತ ನಾಡು ಎತ್ತ ತಾಯಿ ಸ್ವರ್ಗಕ್ಕಿಂತ ಮಿಗಿಲು. ಮಹಿಳೆಯರು ತಮ್ಮ ಜೀವನದಲ್ಲಿ ಎರಡೆರಡು ಕಡೆ ತಮ್ಮ ಜೀವನವನ್ನ ಅನುಭವಿಸ್ಬೇಕಾಗ್ತಾ ಇದೆ. ವಿವಾಹಕ್ಕಿಂತ ಮೊದಲು ತಂದೆ ಮನೆಯ ಜೀವನವನ್ನು ಅನುಭವಿಸ್ಬೇಕಾಗ್ತಾ ಇದೆ. ವಿವಾಹ ಆದ್ಮೇಲೆ ಪತಿಯ ಮನೆಯಲ್ಲಿ ಜೀವನವನ್ನು ಅನುಭವಿಸ್ಬೇಕಾಗ್ತಾ ಇದೆ. ಎರಡೂ ಜೀವನವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುವಂತಹ ಮಹಿಳೆಯರೇ ಇವತ್ತು ಸಲಾಂ. ಅಂತಹ ಶಕ್ತಿ ನಿಮಗೆ ಇದೆ ಅಂತ ಹೇಳ್ತಾ, ಇಂತಹ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಮಹಿಳಾ ದಿನಾಚರಣೆ. ಪೂರಕವಾದ ಶಕ್ತಿ ಮಹಿಳೆ. ಶ್ರೀ ಎನ್ ರವಿಕುಮಾರ್ ಅಧ್ಯಕ್ಷರು, ನಿಗದಿತ ನೌಕರರ ಸಾಂಸ್ಕೃತಿಕ ಕ್ಷೇಮಾಭಿವೃದ್ಧಿ ಸಂಘ ಇವರು ತಮ್ಮನ್ನು ಕುರಿತು ಮಾತನಾಡಿದರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಗೋವಿಂದಪ್ಪಾಜಿ ಅವರು ಈ ಒಂದು ವೇದಿಕೆಯನ್ನು ಕುರಿತು ತಮ್ಮೆಲ್ಲರನ್ನ ಕುರಿತು ನಮ್ಮ ನುಡಿಗಳನ್ನ ಹೇಳ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದೆ. ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಹಿರಿಯರಾದ ಬಿಲ್ಲಪ್ಪ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರೇ, ನಿಸರ್ಗ ಸಂಸ್ಥೆಯ ಮುಖ್ಯಸ್ಥರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಈಗಾಗಲೇ ಮಹಿಳಾ ದಿನಾಚರಣೆ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಾವು ಮಾತಾಡೋಕ್ಕೆ ಏನೂ ಬಿಟ್ಟಿಲ್ಲ ಅಂತ ನನಗೆ ಅನಿಸುತ್ತೆ. ಎಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ. ಈಗ ಇವತ್ತು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಇವತ್ತು ನಮ್ಮ ಸರ್ಕಾರ ಮತ ಆ ಕ್ಷಣಕ್ಕಿಂತ ಮುಂಚೆ ಅನೇಕ ಘೋಷಣೆಗಳನ್ನು ಮಾಡಿದ್ವಿ. ಯಾರಿಗೋಸ್ಕರ? ಮಹಿಳೆಯರಿಗೋಸ್ಕರನೇ ಘೋಷಣೆ ಮಾಡಿದರು. ಆ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲವನ್ನೂ ಕೂಡ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೀವಿ. ನಮ್ಮ ಸರ್ಕಾರದ ಮುಖ್ಯಸ್ಥರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ನಮ್ಮ ಸರ್ಕಾರದ ಪ್ರತಿನಿಧಿಗಳು ಎಲ್ಲರೂ ಕೂಡ ಚುನಾವಣೆ ಪೂರ್ವದಲ್ಲೇ ನಾವು ಪಕ್ಷ ಘೋಷಣೆ ಮಾಡಿತ್ತು. ಮಹಿಳೆಯರಿಗೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ತರ್ತೀವಿ, ಅವುಗಳ ಮೂಲಕ ಸಬಲೀಕರಣ ಮಾಡ್ತೀವಿ ಅಂತೇಳಿ. ಅಂದರೆ ಮಹಿಳೆಯರು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲಬೇಕು, ತಮ್ಮ ಮನೆಯ ಅಧಿಕಾರವನ್ನು ತಾವು ಚಲಾಯಿಸಬೇಕು, ಸ್ವಂತ ಕಾಲ ಮೇಲೆ ನಿಂತು ಒಂದು ಗೃಹ ಕೃತ್ಯವನ್ನು, ಒಂದು ದೇಶವನ್ನು, ಒಂದು ಆರ್ಥಿಕತೆಯನ್ನು ನಡೆಸ್ತಕ್ಕಂಥ ಶಕ್ತಿ ಇವತ್ತು ಮಹಿಳೆಯರಿಗಿದೆ. ಅವರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿತ್ತು. ಇವತ್ತು ಸರ್ಕಾರ ಮಹಿಳೆಯರಿಗೋಸ್ಕರನೇ ಮಹಿಳಾ ಸಬಲೀಕರಣ ಅಂತೇಳಿ ಮಾಡಬೇಕು ಅಂತೇಳಿ ಈ ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ವ್ಯವಸ್ಥೆ ಜಾರಿ ತರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಚುನಾವಣೆ ಪೂರ್ವದಲ್ಲಿ ನಮ್ಮ ಸರ್ಕಾರ ಏನು ಹೇಳಿತ್ತು, ಗ್ಯಾರಂಟಿ ಯೋಜನೆ ಜಾರಿ ತರ್ತೀವಿ ಅಂತೇಳಿ, ಆ ಎಲ್ಲ ಯೋಜನೆಗಳನ್ನು ಕೂಡ ಕಳೆದ 3 ವರ್ಷದಿಂದ ಯಶಸ್ವಿಯಾಗಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗದಿದ್ರೂ ಕೂಡ ಇವತ್ತು ನಿಮಗೆ ಪ್ರತಿ ವರ್ಷ 53,000 ಕೋಟಿ ಹಣವನ್ನು ಇವತ್ತು ನಿಮಗೋಸ್ಕರ ಪಂಚ ಗ್ಯಾರಂಟಿಗಳು ಯಾವ ಹೇಳೋ ಮಚ್ಚೂರ ನನಗೆ ಮರ್ತಿದ್ದೀನಿ. ಶಕ್ತಿ ಯೋಜನೆ ಮೂಲಕ ಏನು ಕೊಟ್ಟಿದೆ ಸರ್ಕಾರ ನಿಮ್ಗೆ ಹೇಳ್ರಿ? ಬಸ್ ಫ್ರೀ ಕೊಟ್ಟಿದ್ದೆ. ಆಮೇಲೆ ಗೃಹಲಕ್ಷ್ಮಿ 2,000 ರೂಪಾಯಿ ದುಡ್ಡು ಆಗ್ತಾಯಿದೆ, ಗೃಹಲಕ್ಷ್ಮಿ ಶಕ್ತಿ ಯೋಜನೆ. ಆಮೇಲೆ ಗೃಹ ಜ್ಯೋತಿ, ಯುವನಿಧಿ, ಆಮೇಲೆ ಅನ್ನಭಾಗ್ಯ, ಇವೆಲ್ಲವೂ ನಿಮಗೋಸ್ಕರನೇ ಕೊಟ್ಟಿರ್ತಕ್ಕಂಥ ಯೋಜನೆಗಳು. ಬಹುಶಃ ನಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಇವೆಲ್ಲರೂ ಕೂಡ ಇವು ನಡೆಸೋಕ್ಕಾಗಲ್ಲ, ಬಿಟ್ಟುಬಿಡ್ತಾರೆ, ಹೆಣ್ಮಕ್ಳಿಗೆ ದ್ರೋಹ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಇವತ್ತು ನಮ್ಮ ಸರ್ಕಾರ ಆರ್ಥಿಕವಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ವಹಿವಾಟು ಆರ್ಥಿಕ ಬೆಳವಣಿಗೆ ಸಾಹೇಬ್ರೆ, ಸಮೀಕ್ಷೆ ಪ್ರಕಾರ ಇವತ್ತು ಎಲ್ಲ ಹೆಣ್ಮಕ್ಳ ಕೈಗೂ ಪ್ರತಿ ತಿಂಗಳು ದುಡ್ಡು ಸಿಗ್ತವೆ. ದುಡ್ಡೇ ಮನೆಗೆ ಇಟ್ಕೊತೀರಾ, ಮಾರ್ಕೆಟಿಗೆ ಬರ್ತೀರ, ಅಂಗಡಿಗಳಿಗೆ ಬರ್ತೀರ, ಮಾರ್ಕೆಟಿಗೆ ಬರ್ತೀರ, ಬಂದಲ್ಲೆಲ್ಲ ವಹಿವಾಟು ಮಾಡಿ ಆ ದುಡ್ಡೆಲ್ಲ ಚಲಾವಣೆಯಲ್ಲಿರ್ತದೆ. ಪ್ರತಿ ವರ್ಷ 50,000 ಕೋಟಿಗಿಂತಲೂ ಹೆಚ್ಚು ಹಣವನ್ನು ನಿಮ್ಗೆ ವಿನಿಯೋಗ ಮಾಡ್ತಾಯಿದೆ. ಕೊಟ್ಟಂಥ ಹಣವನ್ನು ನೀವು ಮನೇಲಿ ಇಟ್ಕೊಳ್ಳೋದಿಲ್ಲ, ಅದನ್ನು ಮಾರ್ಕೆಟಿಗೆ ತಗೊಂಬರ್ತೀರ.
ಮಾರ್ಕೆಟ್ನಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಗೃಹ ಕೃತ್ಯಕ್ಕೆ ಬೇಕಾಗಿರ್ತಕ್ಕಂಥ ಗೃಹ ಬಳಕೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತೀರ. ಇವತ್ತು ನೀವು ತರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೂ ಕೂಡ GST ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ನೀವು ಯಾವ ವಸ್ತುಗಳನ್ನಾರ ಖರೀದಿ ಮಾಡಿರಿ. ಹಾಗಾಗಿ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಯಾಕೆಂದರೆ ಪ್ರತಿನಿತ್ಯ ನೀವು ಕೊಟ್ಟಂಥ ಹಣವನ್ನು ನೀವು ಮಾರ್ಕೆಟ್ಗೆ ತಗೊಂಡೋಗಿ ಚಲಾವಣೆಯಲ್ಲಿ ಬಿಡ್ತೀರಾ. ಚಲಾವಣೆ ಬಿಟ್ಟಾಗ GST ಕಲೆಕ್ಷನ್ ಜಾಸ್ತಿ ಆಗ್ತಾಯಿದೆ ಮತ್ತು ರಾಜ್ಯದಲ್ಲಿ. ಆಮೇಲೆ ವ್ಯವಹಾರ ವಹಿವಾಟು ಕೂಡ ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ಕಾರಣ ಮಾರ್ಕೆಟಿನಲ್ಲಿ ವಹಿವಾಟು ಆಗೋದ್ರಿಂದ ಪ್ರತಿಯೊಬ್ಬ ಮಹಿಳೆಯೂ ಕೂಡ ತಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಹಣವನ್ನು ಗೃಹಕೃತ್ಯದ ಬಳಕೆ ಬಳಸಿ ನಿಮ್ಮ ಕುಟುಂಬದ ನಿರ್ವಹಣೆ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಕುಟುಂಬ ನಿರ್ವಹಣೆ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಇಂಥೆಲ್ಲ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಇವತ್ತು ಮಹಿಳೆಯರಿಗೆ ಕೊಡಬೇಕು. ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಸಬಲೀಕರಣ ಸ್ವಶಕ್ತಿಯಿಂದ ಒಂದು ದೇಶವನ್ನು ಆಳ್ತಕ್ಕಂಥ ಶಕ್ತಿ, ಒಂದು ರಾಜ್ಯವನ್ನು ಆಳ್ತಕ್ಕಂಥ ಶಕ್ತಿ, ಒಂದು ಪಂಚಾಯಿತಿ, ಒಂದು ಮನೆ ಎಲ್ಲವನ್ನೂ ಕೂಡ ನಡೆಸ್ತಕ್ಕಂಥ ಶಕ್ತಿ ತಮಗೆ ಬರಲಿ ಅಂತೇಳಿ ಸರ್ಕಾರದ ಆಶಯ ಇವತ್ತು ಪರಿಪೂರ್ಣ ಆಗಿದೆ ಅಂತೇಳಿ ನಾವು ಭಾವಿಸ್ತೇವೆ. ಇವತ್ತು ಎಲ್ಲ ಯೋಜನೆಗಳ ಮೂಲಕ ಈ ವರ್ಷ ಮೊನ್ನೆ ಶುಕ್ರವಾರ 6ನೇ ತಾರೀಕು ಬಡ್ಜೆಟ್ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯನವರು. ಬಹುಶಃ ಪ್ರತಿ ಟಿವಿನಲ್ಲೂ ಕೂಡ ತಾವು ಕೇಳಿರ್ತೀರ. ನಿಮ್ಮೆಲ್ಲ ಯೋಜನೆಗಳು ಕೂಡ ಹಣವನ್ನು ರಿಸರ್ವ್ ಇಟ್ಟಿದ್ದಾರೆ. ನಿಮ್ಮ ಯೋಜನೆ ಬೇಕಾಗಿರ್ತಕ್ಕಂಥ 70,000 ಕೋಟಿ ಹಣವನ್ನು ಇವತ್ತು ಸರ್ಕಾರ ರಿಸರ್ವ್ ಇಟ್ಟು ಪ್ರತಿ ತಿಂಗಳು ಕೂಡ ನಿಮ್ಗೆ ಹಣ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ನಿಘಂಟಾಗಿ ಮಾಡ್ತದೆ. ಕೆಲವು ನಮ್ಮ ವಿರೋಧ ಪಕ್ಷದವರು ಕೊಡೋಕ್ಕಾಗೋದಿಲ್ಲ, ಮಾಡೋಕ್ಕಾಗಲ್ಲ, ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಈ ವರ್ಷ ಎಲ್ಲ ಬಾಬುಗಳಿಗೂ ಹಣ ಕೊಟ್ಟು ನಿಮಗೂ ಕೂಡ ಹಣವನ್ನು ನಿಗದಿಪಡಿಸಿ ಇವತ್ತು ಕೊಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಹಣ ಕೊಡ್ತಾಯಿಲ್ಲ. ಅಭಿವೃದ್ಧಿ ಕೆಲಸಕ್ಕೂ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತು ನಿಮ್ಮ ವಿದ್ಯುತ್ ಶಕ್ತಿ ಬಳಕೆ IP ಸೆಟ್ಗಳಿಗೆ ವಿದ್ಯುತ್ ಶಕ್ತಿ ಬಳಕೆ ಮಾಡ್ತಿರಲ್ಲ, ಫ್ರೀ ಕೊಟ್ಟಿಲ್ವೇ? ಪ್ರತಿ ವರ್ಷ 20,000 ಕೋಟಿ ಹಣವನ್ನು ನಿಮ್ಮ ಬಿಲ್ ಸರ್ಕಾರನೇ ಕಟ್ಟುತ್ತೆ. ವಿದ್ಯುತ್ ಶಕ್ತಿ ಫ್ರೀನ ದುಡ್ಡು ಕೊಡೋಂಗಿಲ್ಲ ಅಂತಲ್ಲ, ದುಡ್ಡು ಕೊಡಲೇಬೇಕು. ನಿಮ್ಮ ದುಡ್ಡನ್ನು ಸರ್ಕಾರ 20,000 ಕೋಟಿ ಹಣವನ್ನು ಇವತ್ತು ಸರ್ಕಾರ ತುಂಬ್ತಾ ಇದೆ. ಅದಕ್ಕೂ ಹಣ ರಿಸರ್ವ್ ಇಟ್ಟಿದೆ. ಇವತ್ತು 10, 11ನೇ ತರಗತಿ ಮತ್ತು ಮಹಿಳಾ ವಿದ್ಯಾರ್ಥಿನಿಯರಿಗೆ ದೀಪಿಕಾ ಯೋಜನೆಯಡಿ ಇವತ್ತು ಮಹಿಳೆಯರಿಗೆ ಸಂಪೂರ್ಣ ಫೀ ಕಟ್ತಕ್ಕಂಥ ಕೆಲಸವನ್ನು ಸರ್ಕಾರ ಈ ವರ್ಷ ಘೋಷಣೆ ಮಾಡಿದೆ. ಹೆಣ್ಮಕ್ಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಸರ್ಕಾರನೇ ನಿಮ್ಮ ಫೀಸನ್ನು ತುಂಬಿ ಅದರ ಮೂಲಕ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದೆ. ಯಾರಿಗೋಸ್ಕರ? ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಈ ರೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ವಂತ ಕಾಲ ಮೇಲೆ ನಿಂತು ವ್ಯವಹಾರ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಮೊದಲನೇ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ. ಇದ್ರ ಜೊತೆಗೆ ಮಹಿಳೆಯರೆಲ್ಲರೂ ಕೂಡ ಇವತ್ತು ನಮ್ಮ ಯಾರು ಹೇಳಿದರು, ನಮ್ಮ ಮೇಷ್ ಹೇಳಿದರು, ಪ್ರೇಮಕಾರ್ಯರಿಂದ ಗೋವಿಂದಪ್ಪನ MLA ಆದರು ಅಂತ. ನಿಜ, ಅವ್ರು ಇರೋದ್ರಲ್ಲ ಆಗ್ಲಿಕ್ಕೆ ಸಾಧ್ಯತೆ ಆಗಿರೋದು. ಒಂದು ಮಹಿಳಾ ಶಕ್ತಿ ಬೇಕು. ಮಹಿಳಾ ಶಕ್ತಿ ಬ್ಯಾಕ್ ಬೋನ್ ಆಗಿಲ್ಲದಿದ್ರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಮರಿ ಬಂದ ಅತಿಥಿಗಳನ್ನ ಸತ್ಕಾರ ಮಾಡಿ ಪ್ರೀತಿಯಿಂದ ಕಂಡು ಪ್ರೀತಿಯಿಂದ ಕಳಿಸಿದರೆ ಅದೊಂದು ಮನೆ ಗೃಹಿಣಿ ಲಕ್ಷಣ. ಅದು ನಮ್ಮ ಎಷ್ಟು ಇನ್ನೊಂದು ಮಾತಾಡಿ ಲಕ್ಷ್ಮಿ ಇದ್ದಂಗೆ ಅಂತೇಳಿ. ಮನೆಯಲ್ಲಿ ಲಕ್ಷ್ಮಿ ಕಳೆ ಬರಬೇಕು ಅಂದರೆ ಸರಿಯಾದ ಸಮಾಧಾನವಾಗಿ ತೃಪ್ತಿಕರವಾಗಿರಬೇಕು. ಆ ತೃಪ್ತಿಕರವಾಗಿರಬೇಕು ಅಂದರೆ ನಾವು ಸಮಾಧಾನ ನಡ್ಕೋಬೇಕು. ಅದರಿಂದ ಒಂದು ಮಹಿಳೆ ಎಲ್ಲಿ ಸುರಕ್ಷಿತವಾಗಿರ್ತಾಳೆ ಅಲ್ಲಿ ಆ ಮನೆ ಸುಲಕ್ಷಣವಾಗಿರ್ತದೆ. ಇವತ್ತು ಹೆಣ್ಣುಮಕ್ಕಳು ಒಂದು ಶಿಕ್ಷಣ ಕಲ್ತ್ಕೊಂಡ್ರೆ ಶಾಲೆ ಒಂದು ಮನೆಗೊಂದು ಶಾಲೆ ತೆರೆದಂಗೆ ಅಂತ ಹೇಳ್ತಾರೆ. ಮೊದಲನೇ ಶಿಕ್ಷಕಿ ತಾಯಿ ದೇವರು ಮಕ್ಕಳಿಗೆ ಶಿಕ್ಷಣವನ್ನು ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರ. ಹಾಗಾಗಿ ಮರಿದಂಗೆ ಮಕ್ಕಳಿಗೆ ಶಿಕ್ಷಣ ಮೊದಲನೇ ಪಾಠಶಾಲೆ ಮಾಡ್ತಕ್ಕಂಥವ್ರು ತಾಯಂದರು, ಸಂಸ್ಕಾರವನ್ನು ಕಲಿಸ್ತಕ್ಕಂಥವ್ರು ತಾಯಂದರು. ಇವತ್ತಿನ ಮಕ್ಕಳಲ್ಲಿ ಸಂಸ್ಕಾರ ಮರೆಯಾಗ್ತಾಯಿದೆ. ಇವತ್ತಿನ ಮಕ್ಕಳಲ್ಲಿ ಹೆಣ್ಣುಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು ಎಲ್ಲರಲ್ಲೂ ಕೂಡ ಸಂಸ್ಕಾರ ಮರೆಯಾಗಿ ಹೋಗ್ತಾಯಿದೆ. ಆ ಸಂಸ್ಕಾರವನ್ನು ಕಡ್ಡಾಯವಾಗಿ ನಿಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸ ನೀವು ಮಾಡಲೇಬೇಕು. ಸಂಸ್ಕಾರ ಇಲ್ಲದೆ ಹೋದರೆ ಇವತ್ತಿನ ಸಮಾಜದಲ್ಲಿ ಹೆಚ್ಚು ಬೆಲೆ ಇರೋದಿಲ್ಲ. ನಾವೆಷ್ಟೇ ಶಾಸಕರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಇನ್ನೇನೇನೇ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್, ಸಂಸ್ಕಾರ ಇಲ್ಲದೆ ಹೋದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಸಂಸ್ಕಾರವಂತನಾಗಿ ಅಧಿಕಾರವನ್ನು ಪಡ್ಕೊಂಡ್ರೆ
ಅದಕ್ಕೆ 100 ಮಾರ್ಕ್ಸ್ ಇದ್ದಕ್ಕೆ ಇನ್ನೂ 100 ಮಾರ್ಕ್ಸ್ ಜಾಸ್ತಿ ಬೀಳ್ತವೆ. ಸಂಸ್ಕಾರ ಇಲ್ದಂಗೆ ಹೋದರೆ 0 ಮಾರ್ಕ್ಸು. ಅದರಿಂದ ತಾಯಿ ಅಂದರೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸಿ ಮಕ್ಕಳಿಗೆ ಸುಸಂಸ್ಕೃತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನೀವೇ ಮೊದಲನೇ ಗುರುಗಳು, ಉಪಾಧ್ಯಾಯರು, ಉಪನ್ಯಾಸಕಿಯರು. ದಯಮಾಡಿ ನೀವು ಮಕ್ಕಳಿಗೆ ಮೊದಲನೇ ಶಿಕ್ಷಣ ಕಲಿಸ್ತಕ್ಕಂಥ ತಾಯಿ, ಸಂಸ್ಕಾರ ಕಲಿಸ್ತಕ್ಕಂಥ ತಾಯಿ, ಇದನ್ನು ಕಡ್ಡಾಯವಾಗಿ ನೀವು ಮಾಡಲೇಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ತಾವೆಲ್ಲರೂ ಕೂಡ ಈಗಾಗಲೇ ನಿಸರ್ಗ ಸಂಸ್ಥೆಯವರು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿಗೆ 25 ವರ್ಷ ಆಯಿತು ಸ್ತ್ರೀಶಕ್ತಿ ಸಂಘಗಳನ್ನು ಸ್ಥಾಪನೆ ಮಾಡಿ. ಬಹುಶಃ ನೆನಪಿದೆಯೋ ಗೊತ್ತಿಲ್ಲ, ನಾನು ಮೊದಲನೇ ಸಾರಿ ಶಾಸಕರಾದಾಗ ಸ್ತ್ರೀಶಕ್ತಿ ಸಂಘ ಸ್ಥಾಪನೆ ಆಯಿತು. ಆವತ್ತಿನ ಕಾಲದಲ್ಲಿ ದಿವಂಗತ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಶ್ರೀಮತಿ ಮೋಟಮ್ನವರು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು. ಅವರು ಈ ಸ್ತ್ರೀಶಕ್ತಿ ಸಂಘಗಳನ್ನು ಹುಟ್ಟಾಕಿದ್ರು. ಆ ಸ್ತ್ರೀಶಕ್ತಿ ಸಂಘಗಳನ್ನು ಹುಟ್ಟಾಕಿದ ನಂತರ ಇವತ್ತು ದೇಶವ್ಯಾಪಿ ಸ್ತ್ರೀಶಕ್ತಿ ಸಂಘಗಳನ್ನು ಹುಟ್ಟಾಕಿ ಎಲ್ಲ ಕಡೆಯೂ ಕೂಡ ಇದೊಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದೆ. ಪ್ರತಿಯೊಬ್ಬ ಮಹಿಳೆಯೂ ಕೂಡ ಸ್ತ್ರೀಶಕ್ತಿ ಸಂಘದಲ್ಲಿ ಕಲಿತು ಹಣದ ವ್ಯವಹಾರವನ್ನು, ಹಣ ಗಳಿಕೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಸ್ತ್ರೀಶಕ್ತಿ ಸಂಘದ ಮೂಲಕ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ಇವತ್ತು ಧರ್ಮಸ್ಥಳದ ಇರ್ಬೋದು, ನಿಸರ್ಗ ಸಂಸ್ಥೆ ಇರ್ಬೋದು, ಸ್ವಸಹಾಯ ಶಕ್ತಿ ಸ್ವಸಹಾಯ ಗುಂಪುಗಳಿರ್ಬೋದು, ಎಲ್ಲರೂ ಕೂಡ ಪ್ರೇರಣೆ ಇವತ್ತು ನಮ್ಮ ಕೃಷ್ಣ ಸರ್ಕಾರ ಅವರ ಪ್ರೇರಣೆಯಿಂದ ಇವತ್ತು ಸ್ಥಾಪನೆಯಾಗಿ 25 ವರ್ಷ ಆಯಿತು. 25 ವರ್ಷದಲ್ಲಿ ಲಕ್ಷಾಂತರ ಸಂಘಗಳು ಈ ರಾಜ್ಯದಲ್ಲಿ ಉದ್ಭವಿಸಿದ್ದಾವೆ. ಸಾವಿರಾರು ಸಂಘಗಳು ನಮ್ಮ ತಾಲೂಕಿನಲ್ಲಿ ಹುಟ್ಟಾಕಿದ್ದಾರೆ. ಎಲ್ಲ ಸಂಘಗಳು ಕೂಡ ಆರ್ಥಿಕವಾಗಿ ಸದೃಢವಾಗಿ ಒಂದು ಆರ್ಥಿಕ ಸಬಲೀಕರಣವನ್ನು ಮಾಡ್ಕೊಂಡು ಇವತ್ತು ಸ್ವಶಕ್ತಿ ಮೇಲೆ ಹಣ ಸಂಪಾದನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಒಳಗಾಗಿದ್ದಾರೆ. ಇಂಥ ಒಂದು ಶಕ್ತಿಯನ್ನು ತಂದು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಮಹಿಳಾ ದಿನಾಚರಣೆ ಮೂಲಕ ಸ್ತ್ರೀ ಶಕ್ತಿಗಳೆಲ್ಲ ಒಗ್ಗಟ್ಟಾಗಿ ಈ ದೇಶದ ಶಕ್ತಿಯಾಗಿ ಹೊರಹೊಮ್ಮಬೇಕು. ಪ್ರತಿಯೊಂದರಲ್ಲೂ ಆರ್ಥಿಕತೆ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕವಾಗಿರ್ಬೋದು, ಯಾವುದೇ ರಂಗದಲ್ಲಿ ಮಹಿಳೆಯರೇನು ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ತೋರಿಸ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, 2 ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬಂದರೆ ಇವತ್ತು ಇಂಥ ಸಂದರ್ಭದಲ್ಲಿ ಮತ್ತೊಂದು ಮಹಿಳಾ ದಿನಾಚರಣೆಗೆ ಹೋಗಬೇಕಾಗಿದೆ. ದಯಮಾಡಿ ತಾವೆಲ್ಲರೂ ಕೂಡ ಇಲ್ಲಿವರೆಗೆ ಸೇರಿ ನಮ್ಮ ಬಿಲ್ಲಪ್ಪ ಸಾಹೇಬರು ಭಾಳ ಉತ್ತಮವಾದ ಮಾತುಗಳನ್ನು ಹೇಳಿರ್ತಾರೆ. ಅವರೆಲ್ಲ ಹೇಳಿರ್ತಕ್ಕಂಥ ಮಾತುಗಳನ್ನು ಕರಗತ ಮಾಡ್ಕೊಂಡು ಅವೆಲ್ಲರೂ ಕೂಡ ಅನುಷ್ಠಾನಕ್ಕೆ ತಂದು ನಿಮ್ಮ ಸ್ತ್ರೀ ಶಕ್ತಿಯನ್ನು ಹೊರಹೊಮ್ಮಿಸ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಮ್ಮನ್ನು ಬರಮಾಡಿಕೊಂಡಂಥ ನಿಸರ್ಗ ಸಂಸ್ಥೆ ಮತ್ತು ಮಹಿಳಾ ಸ್ವಸಹಾಯ ಸಂಘ ಎಲ್ಲ ಗುಂಪಿನವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ನಿಸರ್ಗ ಸಂಸ್ಥೆ ಪ್ರಾರಂಭವಾಗಿ ಸುಮಾರು 26 ವರ್ಷಗಳು ಆದವು. 26 ವರ್ಷಗಳಿಂದ ನಾವು ಮಹಿಳೆಯರೊಟ್ಟಿಗೆ, ಮಕ್ಕಳೊಂದಿಗೆ, ರೈತರೊಂದಿಗೆ ಹಾಗೂ ವಿಕಲಚೇತನರೊಂದಿಗೆ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಮಹಿಳೆಯರೊಂದಿಗೆ ನಾವು ಕೆಲಸ ನಿರ್ವಹಿಸುವಾಗ ಅವರಿಗೆ ಅರಿವಿನ ಕಾರ್ಯವನ್ನು ನಾವು ಕೈಗೊಳ್ಳುತ್ತಾ ಇದ್ದೇವೆ. ಒಂದನೇದಾಗಿ ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ಶಿಕ್ಷಣವನ್ನು ಅವರಿಗೆ ನೀಡಿ ಅವರಲ್ಲಿ ಧೈರ್ಯವನ್ನು ತುಂಬಿ ತಮ್ಮ ಕಾಲ ಮೇಲೆ ಅವರು ತಾವೇ ನಿಂತುಕೊಂಡು ಜೀವನದ ಸವಾಲನ್ನು ಎದುರಿಸುವಂತಹ ಧೈರ್ಯವನ್ನು ಅವರಲ್ಲಿ ನಾವು ತುಂಬುತ್ತೇವೆ. ಹಾಗೆ ಮನೆಯಿಂದ ಅವರು ಹೊರಗಡೆ ಬಂದು ಸಂಘವನ್ನು ರಚನೆ ಮಾಡಿಕೊಂಡು ಆ ಸಂಘದಲ್ಲಿ ಅವರು ಸಕ್ರಿಯವಾಗಿ ಪಾತ್ರವನ್ನು ವಹಿಸಿ ಜೀವನದಲ್ಲಿ ಮುಂದೆ ಬಂದು ಎಲ್ಲ ಅವರ ಹಕ್ಕುಗಳನ್ನು ತಿಳಿದುಕೊಂಡು ಜೀವನದ ಸವಾಲನ್ನು ಎದುರಿಸುವಂತಹ ಒಂದು ಧೈರ್ಯವನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ, ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನೀವು ನೋಡ್ಬೋದು, ಅನೇಕ ಮಹಿಳೆಯರು ನಮ್ಮ ಸಂಘದವರು ಇಲ್ಲಿದ್ದಾರೆ. ಸುಮಾರು 50 ಸಂಘಗಳು ಇಲ್ಲಿ ಇದ್ದು ಅವರು ಪ್ರತ್ಯೇಕವಾಗಿ ಇವತ್ತು ಹೊಸ ಸೀರೆಗಳನ್ನೆಲ್ಲ ಉಟ್ಟುಕೊಂಡು ಸೇಮ್ ಯೂನಿಫಾರ್ಮನ್ನು ಉಟ್ಟುಕೊಂಡು ಸಂಭ್ರಮದಿಂದ ಈ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಇದು ನಮಗೆ ಸಂತೋಷದ ವಿಷಯ. ಯಾಕಂದರೆ ಒಳಗಡೆನೇ ಇದ್ದ ಮಹಿಳೆಯರು ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದರೆ ಇದು ನಿಜವಾಗಿ ಅವರೊಂದು ಕೈಗೊಂಡಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅವರೇ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಯನ್ನು ಅವರು ನೋಡಿಕೊಂಡಿದ್ದಾರೆ. ಇದು ನಮಗೆ ಸಂತೋಷದ ವಿಷಯ. ಹೀಗೆ ಮಹಿಳೆಯರು ಮುಂದುವರಿಯಲಿ, ಇವರ ಜೀವನ ಸುಖಕರವಾಗಲಿ ಹಾಗೂ ಜೀವನದಲ್ಲಿ ಅವರು ಒಳ್ಳೆ ಹುದ್ದೆಗಳನ್ನು ಮಾಡಿಕೊಂಡು ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಅವರು ಗಳಿಸಲಿ ಎಂದು ನಮ್ಮ ಆಶೆ.